ಈ ನಾಯಿ ಬೆಕ್ಕುಗಳಿಗೂ ಕೂಡ ಯುದ್ಧದ ಬಿಸಿ ತಟ್ತಾ ಇದೆ. ಇಲ್ಲಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ದೇಶ ಬಿಟ್ಟೇ UAE ಜನ ಅನೇಕರು ಹೋಗ್ತಾ ಇದ್ದಾರೆ. UAEನಲ್ಲಿ ಶಾಶ್ವತ ನೆಲಸಿಗರಾಗಿ ಶಾಶ್ವತ ಪ್ರಜೆಗಳಾಗಿದ್ದರೋ ಇಲ್ಲ ಬೇರೆ ಕಡೆಯಿಂದ ಬಂದಿರೋರೇ ಜಾಸ್ತಿಯಲ್ಲಿ ಅವ್ರ ಪ್ರೀತಿಗೆ ಏನು ಮಾಡಿಬಿಡ್ತಾರೆ, ನಾಯಿನ ಸಾಕ್ಬಿಡೋದು, ಬೆಕ್ಕು ಸಾಕ್ಬಿಡೋದು ಮಾಡ್ತಾ ಇದ್ದಾರೆ. ಈಗ ನೋಡಿ, ಇವುಗಳನ್ನು ನೀವು ಅವುಗಳ ಕಷ್ಟ ಕಾಲದಲ್ಲೂ ನಿಮ್ಮ ಕಷ್ಟ ಕಾಲದಲ್ಲೂ ಅವುಗಳಿಗೆ ನೀವು ಪ್ರೀತಿ ಕೊಡುವವರಾದರೆ, ಅವುಗಳಿಗೆ ಆಶ್ರಯ ಕೊಡುವುದಾದರೆ, ನಿಮ್ಗೆ ಅರ್ಹತೆ ಮತ್ತು ಯೋಗ್ಯತೆ ಇದ್ದರೆ ಮಾತ್ರ ಈ ಥರ ಪ್ರಾಣಿಗಳನ್ನು ಸಾಕಿ ನೀವು. ಇಲ್ವಾ ಅನಾಥೋ ದೈವರಕ್ಷಕ ಅಂತ ಅವು ಎಲ್ಲೋ ಬೆಳ್ಕೊಳ್ತವೆ, ಹೇಗೋ ರಕ್ಷಣೆ ಅವುಗಳದ್ದು ಅವು ನೋಡ್ಕೊಳ್ತವೆ. ಇದು ಯಾವ ಇದಕ್ಕೆ ರೀ? ನೀವು ದೇಶ ಬಿಡ್ತಾ ಇದ್ದೀರಿ ಅಂದರೆ ಆ ನಾಯಿಗಳನ್ನ ಬೀದಿಲಿ ಕಟ್ಟಾಕ್ಬಿಟ್ಟು ಹೋಗ್ಬಿಡೋದು ಈ ಥರ. ನೋಡಿ, ಒಂದು ಸಾಕು ಪ್ರಾಣಿನ ನೀವು ಸಾಕುವುದಾದರೆ ಅದಕ್ಕೆ ಅನಾರೋಗ್ಯ ಆಯಿತು, ಅದಕ್ಕೆ ತೊಂದರೆ ಆಯಿತು, ಅದಕ್ಕೊಂದು ಕಾಲು ಮುರಿದು ಹೋಯಿತು, ಪೆಟ್ಟು ಬಿತ್ತು ಅಂದಾಗ ನಿಮ್ಮ ಮಗುವನ್ನೋ ನಿಮ್ಮ ಮಗನನ್ನೋ ಮಗಳನ್ನೋ ಅಥವಾ ನಿಮ್ಮನ್ನೋ ಹೇಗೆ ನೀವು ಟ್ರೀಟ್ ಮಾಡ್ತಿರೋ ಅದೇ ಥರ ಟ್ರೀಟ್ ಮಾಡುವವರಿದ್ದರೆ ಅದನ್ನು ನೀವು ಸಾಕಿ. ಬರೀ ಮುದ್ದು ಮಾಡ್ತೀನಿ, ಆಫೀಸಿಂದ ಬಂದು ಬರೀ ಮುದ್ದು ಮಾತ್ರ ಅದಿದೆ, ಅದು ಜೀವನ ಪರ್ಯಂತ ಆರೋಗ್ಯವಾಗೇ ಇರಬೇಕು, ಆರೋಗ್ಯವಾಗಿದ್ದರೆ ನನಗೆ ಬೇಡ, ನನಗೇನೋ ಕಷ್ಟ ಬಂತು, ನಾನು ಯಾವುದೋ ಬೇದಿರಿ ಬಿಟ್ಬಿಡ್ತೀನಿ ಅಂದರೆ ನಿಮ್ಮ ಮೇಲೆ ಅವಲಂಬನೆ ಆಗಿಬಿಟ್ಟಿರುತ್ತೆ. ನಿಮ್ಮನ್ನು ಪ್ರೀತಿ ಇರುತ್ತೆ. ನೀವೊಂದು ಫುಡ್ ಸಿಸ್ಟಮ್ ಮಾಡಿರ್ತೀರಿ, ಅದಕ್ಕೆ ಬೆಳಗ್ಗೆ ಇದು ಹಾಕ್ತೀರಿ, ಮಧ್ಯಾಹ್ನ ಅದು, ಸಂಜೆ ಅದು ಅಂತ ಹೇಳಿ ಆ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಅದು ನೀವು ಹಾಲು ಹಾಕ್ತಿರೋ, ನೀವು ನಾನ್ ವೆಜ್ ಹಾಕ್ತಿರೋ, ಇನ್ನೇನು ಕೊಡ್ತಿರೋ ಅದಕ್ಕೊಂದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅದು ಒಂದು ಪ್ರೀತಿಗೆ ಅಡ್ಜಸ್ಟ್ ಆಗಿರುತ್ತೆ, ಒಂದು ನಿಯತ್ತಿರುತ್ತೆ ನಿಮ್ಮ ಮೇಲೆ ಅದಕ್ಕೆ. ಈಗ ನೋಡಿ, ಯುದ್ಧ ಬಂತು ಅಂದರೆ ಈ ಥರ ಬಾಕ್ಸ್ಗಳಲ್ಲಿ ಹಾಕೋದು, ರೋಡ್ ಪಕ್ಕ ಕಟ್ಟಿಬಿಡೋದು, ಅವಕ್ಕೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಆಗಲ್ಲ ರೀ. ಯಾರನ್ನು ಮಾಲೀಕ ಅಂತ ಟ್ರೀಟ್ ಮಾಡ್ತಾವವು, ಯಾರನ್ನು ಕೇಳ್ತಾವವು, ಆಹಾರ ಬೇಕು, ಇಲ್ಲಿ ನೋಡಿ ಹಿಂಗೆ ಈ ಥರ ಕಟ್ಟಾಕ್ಬಿಟ್ಟು ಹೋಗ್ಬಿಡೋದೇನ್ರಿ ನಾಯಿನ. ಈ ಥರ ಮಾಡ್ತಿದ್ದಾರೆ ಜನ ಅಲ್ಲಿ ಅಂಥೇಳಿ. ನಿಮ್ಮ ಮುದ್ದಿಗೆ ಬರೀ ಮುದ್ದು ಮಾಡೋಕ್ಕೆ ಅಂದರೆ ದಯವಿಟ್ಟು ಯಾರೂ ಪ್ರಾಣಿ ಸಾಕಬೇಡಿ. ಬರೀ ಮುದ್ದು, ನಾನು ಬಂದಾಗ ಅದೊಂದು ನಾಯಿ ಓಡಿ ಬರಬೇಕು, ಬೆಕ್ಕು ಮರಿ ಓಡಿ ಬರಬೇಕು, ಅದನ್ನು ಹಿಡ್ಕೊಳ್ಬೇಕು, ತಬ್ಕೋಬೇಕು, ಮುತ್ಕೊಡ್ಬೇಕು, ಆಮೇಲೆ ಬಿಟ್ಬಿಡ್ಬೇಕು. ನೋ, ತನ್ನಂತೆ ಪರರ ಬಗೆದೊಡೆ ಕೈಲಾಸ, ನಿಮ್ಮ ಥರನೇ ಅದನ್ನು ಟ್ರೀಟ್ ಮಾಡುವಂತಿದ್ದರೆ ಅದರೆಲ್ಲ ಕಷ್ಟಗಳಲ್ಲೂ ನೀವು ಇರುವುದಾದರೆ, ಯಾಕೆಂದರೆ ನಿಮ್ಮ ಯಾವುದೇ ಕಷ್ಟ ಬಂದರೂ ಅದು ನಿಮ್ಮನ್ನು ಬಿಟ್ಟು ಹೋಗಿರಲ್ಲ ಅಲ್ಲ. ಅದಕ್ಕೆ ಕಷ್ಟ ಬಂದಾಗೂ ನೀವು ಹೋಗಬಾರ್ದು. ಫ್ಲೈಟಲ್ಲಿ ಅಲೋ ಮಾಡಲ್ಲ, ನನಗಿಲ್ಲಿ ಬಾಂಬ್ ಬೀಳ್ತಾ ಇದೆ, ನಾನು ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಇಂಥವ್ರು ನೀವು ಸಾಕಲಿಕ್ಕೆ ಅರ್ಹರಿಲ್ಲ ರೀ. ಅದನ್ನು ರಸ್ತೆ ಬದಿ ಕಂಬಗಳು ಕಟ್ಟಿಬಿಟ್ಟು ಪಲಾಯನ ಮಾಡ್ತಿರೋದು, ಮನೆ ಹೊರಗಡೆ ಯಾವುದೋ ಪಂಜರದಲ್ಲಿ ಕೂಡ ಹಾಕಿಬಿಡೋದು, ಪ್ರಾಣಿ ಕಲ್ಯಾಣ ಕಾರ್ಯಕರ್ತರಿಂದ ಇದೀಗ ಅದನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಒಂದು ಕಡೆ. ಸೊ ಇದು ಯಾವುದೂ ಆಗಬಾರ್ದು. ದೇಶ ಬಿಟ್ಟು ಹೋದಾಗ ಈ ಥರ ಪ್ರಾಣಿಗಳನ್ನು ಎಲ್ಲಂದ್ರಲ್ಲಿ ಕಟ್ಟಿಬಿಟ್ಟು ಅವುಗಳನ್ನ ಅನಾಥರನ್ನು ಮಾಡಿ ಅವುಗಳಿಗೆ ಆಗುವ ಆಘಾತ ಇದೆಯಲ್ಲ, ಯಾರು ಭರಿಸಬಲ್ಲರು ಈ ಆಘಾತವನ್ನು ಅಂತ.